23rd. As night advanced, Swami felt that something terrible would happen to him. What would it be? How would it happen? ಅಂದ್ರೇನು? ಆಸ್ ನೈಟ್ ಅಡ್ವಾನ್ಸ್ಡ್, ಕತ್ಲೆ ಆಗ್ತಾ ಇದ್ದ ಹಾಗೆ ಸ್ವಾಮಿಗೆ ಏನ್ ಅನ್ಸ್ತಾ ಇದೆ? ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ಅಂದ್ರೆ ಏನು? ಟೆರಿಬಲ್ ಅಂತಂದ್ರೆ ಏನೋ ಒಂದು ಭಯಂಕರವಾಗಿ ಕೆಟ್ಟದಾದಂತ ಘಟನೆ ನಡೆಯುತ್ತೆ. ಏನದು ಘಟನೆ? ಯಾಕೆ ನಡೆಯುತ್ತೆ ಅನ್ನೋದನ್ನ ಕೇಳಿದ್ದಾರೆ ಇಲ್ಲಿ ಕ್ವಶನ್. ಪ್ಯಾರಾಗ್ರಾಫ್ ನಂಬರ್ 12 ಅಲ್ಲಿ ನಿಮ್ಗೆ ಆನ್ಸರ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಸ್ ದ ನೈಟ್ ಅಡ್ವಾನ್ಸ್ಡ್, ನೈಟ್ ಆಗ್ತಾ ಇದ್ದ ಹಾಗೆ, ಸ್ವಾಮೀಸ್ ಹಾರ್ಟ್ ಬಿಗ್ಯಾನ್ ಟು ಬೀಟ್ ಫಾಸ್ಟರ್, ಹೃದಯ ಬಡಿತ ಜೋರಾಯ್ತು ಸ್ವಾಮಿಗೆ. ಓಕೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಯಾಕಾಗನ್ಸ್ತು ಅವನಿಗೆ? ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಆತ ಅಜ್ಜಿ ಜೊತೆ ಮಲಗ್ತಾ ಇದ್ದ, ಅಜ್ಜಿ ಹೇಳುವಂತ ಕೆಲವೊಂದು ದೆವ್ವದ ಕಥೆಗಳೆಲ್ಲ ನೆನಪಾಗ್ತವೆ. ಅಂಡ್ ಗೋಸ್ಟ್ he had heard in his life. Stories of devils and ghosts he had heard in his life. He was filled with terror. ಭಯ ಆಯ್ತು ತುಂಬಾ. And every moment he expected the devils to come up to carry him away. ಸೊ ಚಿಕ್ಕ ಹುಡುಗ ಆಗಿರೋದ್ರಿಂದ ಆತ ಮಲಗಿದಾಗ ಬೇರೆ ಎಲ್ಲಾ ತರದ ಕೆಟ್ಟ ಆಲೋಚನೆಗಳು ಬರ್ತವೆ ಸ್ವಾಮಿಗೆ. ಹೌ ವುಡ್ ಇಟ್ ಹ್ಯಾಪನ್ ಅಂದ್ರೆ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಸೊ ಹೀಗೆ ಕರ್ಕೊಂಡು ಹೋಗ್ಬಹುದು ತನ್ನನ್ನ. ಏನಿರ್ಬೋದು ಅದು? ಡೆವಿಲ್ ಇರ್ಬೋದು, ಅದು ದೆವ್ವ ಇರ್ಬೋದು, ಗೋಸ್ಟ್ ಇರ್ಬೋದು. ಸೊ ಇದೆಲ್ಲ ಕತ್ಲೆಯಲ್ಲಿ ಸ್ವಾಮಿ ಮಲಗಿರುವಾಗ ಅವನಿಗೆ ಅನ್ನಿಸಿರುವಂತದ್ದು.